Lucas, Sonia ಎಲ್ಲ ನನಗನ್ಸುತ್ತೆ ಎಲ್ಲ ಚೆನ್ನಾಗಿರ್ತೀವಿ ಅನ್ಕೋತೀನಿ. ಹಾಗೆ ಸಂತೋಷವಾಗಿದೆ. ಇವತ್ತು ನಮ್ದು ವಿಡಿಯೋ ನಂಬರ್ 2. ಇವತ್ತೇನು ಹೊಸ ಕಲಿತಿದ್ದೀವಿ. ಹೋದ್ ಸಲ ಕಲ್ತ್ವಿ ಏನೇನೋ ಹ್ಯಾಂಡಲಿಂಗ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಹೆಂಗಾಗುತ್ತೆ ಅದು ಮತ್ತೆ ಸ್ಟ್ರಿಂಗ್ ಯಾವ ತರ ಇರುತ್ತೆ, ಚಾರ್ಟ್ ನೋಡಿದ್ವಿ, ಹ್ಯಾಂಡಲ್ಸ್ ನೋಡಿದ್ವಿ. ಇವತ್ತು ನಾವೇನು ಸಪೋರ್ಟ್ ಮತ್ತೆ ರೆಸಿಸ್ಟೆನ್ಸ್ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಹೋಗೋಣ. ಫಾಸ್ಟ್ ಟ್ರ್ಯಾಕ್ ಆಗ್ಬೇಕಲ್ವಾ, ಟೈಮ್ ಬೇರೆ ಕಮ್ಮಿ ಇಲ್ಲ. ಓಕೆನಾ? ಸೊ ಇವಾಗ ನಮ್ದು ನೋಡ್ಬೇಕಾಗಿದೆ ಪೊಸಿಷನ್ಸ್ ಹೆಂಗಿದೆ, ಪ್ರಾಫಿಟ್ ಹೆಂಗಾಗುತ್ತೆ, ಲಾಸ್ ಹೆಂಗಾಗುತ್ತೆ. ಅದಕ್ಕೂ ಮುಂಚೆ ನಮಗೆ ಐಡೆಂಟಿಫೈ ಮಾಡಕ್ ಬರುತ್ತಿಲ್ಲ, ಡಿಪೆಂಡ್ ಹಿಡಿಯಕ್ ಬರುತ್ತೆ. ಇದ್ ಮೇಲೆ ಹೋಗುತ್ತೆ, ಕೆಳಗೆ ಹೋಗುತ್ತೆ, ಅಂದ್ರೆ ಮೇಲೆ ಹೋಗುತ್ತೋ ಕೆಳಗೆ ಬರುತ್ತೆ. ಅದ್ ನಮಗ್ ಗೊತ್ತಾಗ್ಬೇಕಲ್ಲ. ಅದೇನ್ ಗೊತ್ತಾಗುತ್ತೆ, ನಮಗ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಒಂದಿರ್ತದೆ. ಇನ್ನು ಅದೊಂದು ಕಾನ್ಸೆಪ್ಟ್ ನಮ್ಮಲ್ಲಿ. ಸಪೋರ್ಟ್ ಅಂದ್ರೆ ಇದೆ, ರೆಸಿಸ್ಟೆನ್ಸ್ ಅಂದ್ರೆ ಇದೆ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟಿದೆ. ಆ ಕಾನ್ಸೆಪ್ಟ್ ಇವತ್ತು ನಾವು ನೋಡ್ತೀವಿ. ಕಾಣಿಸ್ತಿದ್ಯಾ? ಸೊ ಇವಾಗ ಎರಡು ಲೈನ್ ಇರುತ್ತೆ, ಹೌದಾ? ಝೋನ್ ಲೈನ್ ಇಲ್ಲಿಂದ ಹಿಂಗ್ ಬಂತು, ಹಿಂಗಿನಿಂದ ಒಂದು ಬಂತು, ಮತ್ತೆ ಒಂದು ಬಂತು. ಹಿಂಗಿನಿಂದ ಒಂದು ಬಂತು. ಇದಕ್ಕೆ ನಾವು ಏನ್ ಹೇಳ್ತೀವಿ, ಹಿಂಗೆ ಆಡೋದು, ಹೌದಾ? ಸೈಡ್ ವೈಸ್ ಅಲ್ಲಿ ಸಪೋರ್ಟ್ ರೆಸಿಸ್ಟೆನ್ಸ್ ತುಂಬಾ ಒಳ್ಳೇದು. ಸಪೋರ್ಟ್ ಅಂದ್ರೆ ಇಲ್ಲಿ ಕಾಣಿಸ್ತಿರ್ಬೋದು, ಹೇಳಿ. ಮೇಲ್ಗಡೆ ಬುಲ್ಲಿಶ್ ಇದೆ, ಬೇರಿಶ್ ಇದೆ, ಇಲ್ಲಿ ಕಾಣಿಸ್ತಿದ್ಯಾ? ಬುಲ್ಲಿಶ್ ಬೇರಿಶ್ ಇಲ್ಲಿ ಕಾಣಿಸ್ತಿದ್ಯಾ? ಇದು ವರ್ಷನ್, ಅದಕ್ಕೆ ಲಿಂಕ್ ಕೊಟ್ಟಿರೋದು. ವರ್ಷನ್ ಇಲ್ಲಿ ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ಎಲ್ಲಿದೆ, ಸಪೋರ್ಟ್ ಎಲ್ಲಿದೆ, ಅದಾಗತ್ತೆ ತೋರ್ಸ್ಕೊಂತು. ಪ್ರಿಂಟಿಂಗ್ ಇದೆ ಎಲ್ಲ. ಓಕೆನಾ? ಸೊ ಅವಾಗ ನೆಕ್ಸ್ಟ್ ನಾವೇನು, ನಮಗ್ ಸಪೋರ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಇಲ್ಲಿ ನಮಗ್ ರೆಸಿಸ್ಟೆನ್ಸ್ ಗೊತ್ತಾಗುತ್ತೆ. ನಮಗ್ ಸಪೋರ್ಟ್ ಆಗೊಂದು ತಕ್ಷಣ ನಿಮ್ಗೆ ಅಂತಂದ್ರೆ ಬೆಲೆ ಮೇಲೆ ಹೋಗುತ್ತೆ. 100 ರೂಪಾಯಿ, 10 ರೂಪಾಯಿ ನಿಂತ್ಕೊಳ್ಳೋಣ. 20, ಓಕೆನಾ? ಒಂದ್ಸಲ 15 ರೂಪಾಯಿಗೂ ಸ್ಟಾಪ್ ಆಗುತ್ತೆ, 20 ರೂಪಾಯಿಗೂ ಸ್ಟಾಪ್ ಆಗುತ್ತೆ, ಅಥವಾ 20 ರೂಪಾಯಿ ಹೋಗಿ ಮತ್ತೆ ಕೆಳಗೆ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ಅಲ್ಲಿ ತಗೊಳ್ಳೋರು ಯಾರು ಇರಲ್ಲ. ಯಾಕಂದ್ರೆ ತಗೊಳ್ಳೋರೆಲ್ಲರೂ 10 ರೂಪಾಯಿಗೆ ಬಂದಿರ್ತಾರೆ. ಕಾಸ್ಟ್ಲಿ ಆಗ್ಬಿಡ್ತಲ್ವೇ. ಕಾಸ್ಟ್ಲಿ ಅದಕ್ಕೆ ಏನ್ ಮಾಡ್ತೀವಿ, ಕೆಳಗಡೆ ಇಡ್ತೀವಿ. ಡಿಮಾಂಡ್ ಸಪ್ಲೈ ಜಾಸ್ತಿ ಆದಾಗ ಡಿಮಾಂಡ್ ಹೆಂಗೆ ಹೆಚ್ಚಾಗುತ್ತೆ. ಡಿಮ್ಯಾಂಡ್ ಐತಿ, ಇಲ್ಲಿ ಸಪ್ಲೈ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಡಿಮ್ಯಾಂಡ್ ಬೇಕಾದ್ರೆ ಡಿಮ್ಯಾಂಡ್, ಇಲ್ಲಿ ಸಪ್ಲೈ ಜಾಸ್ತಿ ಆಗ್ಬಿಟ್ಟಿದೆ, ಡಿಮ್ಯಾಂಡ್ ಕಮ್ಮಿ. ಇಲ್ಲಿ ಡಿಮ್ಯಾಂಡ್ ಜಾಸ್ತಿ, ಸಪ್ಲೈ ಇಲ್ಲ. ತರಕಾರಿ ಸಪ್ಲೈ ಇಲ್ಲ ಅಂದ್ರೆ ನಾವೇನ್ ಮಾಡ್ತೀವಿ, ತರಕಾರಿ ಸಪ್ಲೈ ಇಲ್ಲ ಅಂದ್ರೆ ಏನ್ ಮಾಡ್ತೀವಿ, ಡಿಮ್ಯಾಂಡ್ ಆಟೋಮೆಟಿಕಲಿ ಜಾಸ್ತಿ ಆಗುತ್ತೆ. ಇವಾಗ ವಾಟ್ಸ್, ಫಾರ್ ಎಕ್ಸಾಂಪಲ್ ವಾಟ್ಸ್ ಅಲ್ಲಿ ಏನು, ಒಂದ್ಸಲ ತಗೊಂಡ್ವಿ ವಾಚ್, ಅಪ್ಪ ವಾಚ್ 1 ವರ್ಷ 2 ವರ್ಷ ತಗೊಂತೀವಿ, ಹೌದಾ? ಸೊ 1 ವರ್ಷ 2 ವರ್ಷ ವಾಚ್ ಅಂತ ನಾವು ಎಷ್ಟು ಕಷ್ಟಪಡ್ತೀವಿ, ಹೌದಾ? ಹೆಂಗೆ ಇದೊಂದ್ಸಲ ಇನ್ವೆಸ್ಟ್ಮೆಂಟ್ ತರ ತಗೋತೀವಿ ನಾವು, ಕರೆಕ್ಟಾ?
ಇನ್ವೆಸ್ಟ್ಮೆಂಟ್ ತಗೊಂಡು ಮಾಡಿ ಕರೆಕ್ಟಾಗಿ ವಾಚ್ ಡೌನ್ ಅಲ್ಲಿ ತಗೊಂಡಿರ್ತೀವಿ ನಾವು ವಾಚ್. ಹೌದಾ? ಇಲ್ಲಿ ತಗೊಂಡಾಗ ಇಲ್ಲಿ ಮೇಲೆ ಮಾಡಿಬಿಟ್ಟು ಆರಾಮಾಗಿ ಒಳ್ಳೆ ಪ್ರೈಸಲ್ಲಿ ಜಮ್ ಅಂತ ಒಂದು ಒಳ್ಳೆ ಹೊಸ ವಾಚ್ ತಗೊಂಡು ಮತ್ತಂತದೇ ಒಂದು ಹೊಸ ವಾಚ್ ತಗೊಂಡು ಸರ್ ಮತ್ತೆ ಬಂದ್ಬಿಡುತ್ತೆ. ಹೌದಾ? ಕರೆಕ್ಟಾ? ಇವಾಗ ಇದಾಯ್ತು ಪ್ರಾಕ್ಟಿಕಲ್ಲಿ ನೋಡೋದಾದ್ರೆ ಇವಾಗ ನಾನ್ ಹಿಂಗ್ ಮಾಡ್ತೀನಿ ಚೆನ್ನಾಗಿ. ಇವಾಗ ನಿಮಗೆ ಕನ್ಫ್ಯೂಷನ್ ಇರುವ ಇಲ್ಲಿಷ್ಟು ಕುಂದು ರೆಡ್ ಗ್ರೀನ್ ರೆಡ್ ಗ್ರೀನ್ ರೆಡ್ ಗ್ರೀನ್ ಹೇಳ್ತಿದೆ ಬೀಳ್ತಿದೆ ಹೇಳ್ತಿದೆ ಹೆಂಗ್ ಕಂಡು ಹಿಡಿಯೋದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕರೆಕ್ಟಾ ಕ್ವಶನ್. ನಿಮಗೂ ಅದಕ್ಕೆ ನನಗೂ ಅದಕ್ಕೆ ನಾವು 1 ಗಂಟೆ ಇಂಡಿಯನ್ ನಾವು 1 ಗಂಟೆ ಬರ್ತೀವಿ. ಇದು ಸೆಷನ್ ಬ್ರೇಕ್ ಆಗ್ತದೆ. ಸೊ ಇದನ್ನು ಆಗಲೇ ಇಲ್ಲ ಅನ್ಕೊಳ್ಳಿ. ಇಲ್ಲಿಂದ ಸ್ಟಾರ್ಟ್. ನಾವಿವತ್ತು 18 ಮೇಗೆ ಸರಿ ಇವಾಗ ನಾವು ಎಲ್ಲಿ 20 ಮೇಗೆ ನಾವು ಬರ್ಬೇಕು. 18 ಆಗಿದೆ ನಮಗೆ. 18 19 ಎಲ್ಲ ಆಗಿದೆ. ಇವಾಗ ನಮಗೆ 20 ಮೇಗೆ ಸಪೋರ್ಟ್ ರೆಸಿಸ್ಟೆನ್ಸ್ ನಾವು ತೆಗಿಬೇಕು. ಹೆಂಗ್ ತೆಗಿಯೋದು? ಜಸ್ಟ್ ಕಾಣಿಸ್ತಿದೆಯಾ ಇಲ್ಲಿ ಜಸ್ಟ್ ಅಂತ ಅಲ್ಲಿ ಬರ್ತಿದ ತಕ್ಷಣ ಇಲ್ಲಿ ರೆಕ್ಟಾಂಗಲ್ ಅಂತ ಕಾಣಿಸ್ತದೆ. ಹೌದಾ? ನಿಮಗೆ ಶಾರ್ಟ್ ಕಟ್ ಏನು? ಆಲ್ಟ್ ಶಿಫ್ಟ್ ಆರ್. ಆಲ್ಟ್ ಶಿಫ್ಟ್ ಆರ್ ಹೊತ್ತಿದ್ರು ಬರುತ್ತೆ. ಇಲ್ಲ ನಮಗೆ ಕಷ್ಟ ಆಗುತ್ತೆ ಅಂದ್ರೆ ಸ್ಟಾರ್ ಮಾರ್ಕ್ ಹಾಕೊಂಡ್ರೆ ಇಲ್ಲಿ ಬರುತ್ತೆ. ಸ್ಟಾರ್ ಮಾರ್ಕ್ ಇಲ್ಲಿ ಬಂದ ತಕ್ಷಣ ಸ್ಟಾರ್ ಮಾರ್ಕ್ ಬರುತ್ತೆ. ಸ್ಟಾರ್ ಮಾರ್ಕ್ ಹಾಕೊಂಡಿದ ತಕ್ಷಣ ನಾವೇನ್ ಮಾಡ್ತೀವಿ? ಓಕೆ ಇಲ್ಲಿ ಒಂದು ಮತ್ತೆ ಮತ್ತೆ ಡಿಪ್ ಆಗ್ತಿದೆ ಇಲ್ಲಿ ಈ ಪ್ರೈಸ್ ಮತ್ತೆ ಈ ಪ್ರೈಸ್. ಇದು ಒಂದು ಹೇಳ್ಬೋದಾ ಸಪೋರ್ಟ್ ಅಂತ? ಡಿಸ್ಪ್ಲೇ ಅಂದ್ರೆ ಇದು ಬ್ರೀಚ್ ಆಗ್ಬಿಟ್ಟು ಹೋಗೈತೆ ಅದು ಸ್ವಿಂಗ್ಸ್ ಆಗ್ಬಿಟ್ಟಿದೆ ಹಂಗಲ್ಲ ಸಪೋರ್ಟ್ ಮಾಡೋದು. ಯಾವಾಗ್ಲೂ ಹಂಗೆ ಮಾಡಿದ್ರೆ ಯಾವಾಗಲೂ ಒಂದು ಬಾಕ್ಸ್ ಟೈಪ್ ಹಾಕೊಂಡು one tap and second tap box. ಹೌದಾ? ಇದು ಆಯ್ತಾ? ಒನ್ ಟ್ಯಾಪ್ ಅಂಡ್ ಸೆಕೆಂಡ್ ಟ್ಯಾಪ್ ದೊಡ್ಡ ಮೂಮೆಂಟ್ ಬಂದ್ರೆ ಟ್ಯಾಪ್ ಮತ್ತೆ ಇಲ್ಲೇ ಟ್ಯಾಪ್ಗೆ ಮತ್ತೊಂದು ದೊಡ್ಡ ಹೇಳ್ಕೊಂತ ಹೋಗ್ಬಿಟ್ಟು. ಹೌದಾ? ಬಂದಿದ್ಯಾ? ಓಕೆ. ಸೊ ಇವಾಗ ಸಪೋರ್ಟ್ ಏನೋ ತೆಗೆಯುತ್ತೆ. ರೆಸಿಸ್ಟೆನ್ಸ್ ಇದು ರೆಸಿಸ್ಟೆನ್ಸ್ ಸೇಮ್ ತೆಗೆದು ಇಲ್ಲೊಂದು ಪಾಯಿಂಟು ಇಲ್ಲ ಹೇಳ್ತಾ ಹೋಗು ಎಷ್ಟಾಗುತ್ತೋ ಅಷ್ಟು ಸ್ಲೈಡ್ ಮಾಡ್ಕೊಂಡು ಸುಮ್ಮನೆ ಅಷ್ಟೇ. ಓಕೆನಾ? ಇವಾಗ ಇಲ್ಲಿ ಒಂದಾಯ್ತು. ಇದು ನಮಗೆ ರೆಸಿಸ್ಟೆನ್ಸ್ ಆಯ್ತು, ಇದು ಸಪೋರ್ಟ್ ಆಯ್ತು. ಇದಕ್ಕೆ ನಾವು ಹೇಳ್ತೀವಿ ಸಪೋರ್ಟ್ ಮೊದಲು ರೆಸಿಸ್ಟೆನ್ಸ್ ಸಪೋರ್ಟ್ ಸಿಕ್ತು, ರೆಸಿಸ್ಟೆನ್ಸ್ ಸಿಕ್ತು. ಇವಾಗೇನು ನೆಕ್ಸ್ಟ್ ಟ್ರೇಡ್ ಮಾಡಿ ಹಿಂಗೆ ಇಲ್ಲಾಯ್ತು ಇಲ್ಲಿ ಬಂತ. 1 ಗಂಟೆ ಟ್ರೇಡ್ ಮಾಡ್ತೀವ ನಾವು? ಇಲ್ಲ, ಎಲ್ಲ ಲೈನ್ಸ್ ಹಾಕೊಂಡ್ವಿ ಇಲ್ಲಿಂದ ಆಯ್ತು 5 ನಿಮಿಷಕ್ಕೆ ಬಂದ್ವಿ. ಅದೇ ಅದು ಕರೆಕ್ಟಾ? ಇದ್ರ ಹತ್ರ ಬಂತು, ಕರೆಕ್ಟಾಗಿ ಡಿಪ್ ಹೊಡಿತು. ಕರೆಕ್ಟಾಗಿ ಒಂದು ನ್ಯೂಸ್ ಬಂತು, ಇಲ್ಲಿ ಕರೆಕ್ಟಾಗಿ ಡಿಪ್ಪ ಇನ್ನೊಂದು
ಹ್ಮ್. ಆಯ್ತಾ. ಬಿಟ್ಟಾಗಿದ್ದೆ ಅಂಡ್ ಕಾಣ್ತಾ ಹೋಯ್ತು ನಿಯರ್ ಬೈ ಇಲ್ಲಿ ಕರೆಕ್ಟ್ ಆಗಿ ರೆಸಿಸ್ಟೆನ್ಸ್ಗೆ ಹಿಟ್ ಆಗಿದೆ. ರೆಸಿಸ್ಟೆನ್ಸ್ಗೆ ಹಿಟ್ ಆಗಿ ಪೂರ ದಿನ ರೆಸಿಸ್ಟೆನ್ಸ್ ಹಿಟ್ ಆಯ್ತು. ಈ ದಿನಾನೂ ಬಂದಿಲ್ಲ. ಈ ದಿನಾನೂ ನಮಗೆ ಕೇಳಲಿಲ್ಲ. ಇದನ್ನ ಅನಾಲಿಸಿಸ್ಗೆ ಬಂದಿದ್ದೆ ಅಷ್ಟೇ. ಈ ದಿನ ನೀವು ತಗೊಂತಿಲ್ಲ ಅಂತ ಹೇಳಿದ್ರು ಅನಾಲಿಸಿಸ್ಗೆ ಬಂದಿದ್ದ. ಇಲ್ಲಿ ನಮಗ್ ಟ್ರೇಡ್ ಇನಿಷಿಯೇಟ್ ಆಯ್ತು ಈ ದಿನ. ಹೌದಾ. ಈ ದಿನ ನಮಗ್ ಕರೆಕ್ಟ್ ಆಗಿ ಟ್ರೇಡ್ ಇನಿಷಿಯೇಟ್ ಆಯ್ತು. ಮತ್ತೆ ಮತ್ತೊಂದು ತಾಕತ್ತು ಅಂದ ತಕ್ಷಣ ಅಲ್ಲ, ಒಂದ್ ಸ್ವಲ್ಪ ಮಾಡಬೇಕು ತಾಕ್ತಾ ಮತ್ತೊಂದ್ಸಲ ಬಂತು. ಒಂದೇ ಟೈಮ್ ಹಿಂದೆ ತಗೊಂಡ್ಬಿಟ್ಟಿದ್ರೆ ನೀವು ಫ್ಲಾಪ್ ಆಗ್ತಿದ್ದೆ ಸ್ಟಾಪ್ ಲಾಸ್ ಇಟ್ಕೊಂಡು. ಮತ್ತೆ ಶಾರ್ಟ್ ಪ್ರಿಡಿಕ್ಷನ್ ಮೇಲ್ಗಡೆ ಸ್ಟಾಪ್ ಲಾಸ್ ಸ್ವಿಂಗ್ ಫಸ್ಟ್ ಕ್ಯಾಂಡಲ್ ಮೇಲೆ 1:2 ಫಸ್ಟ್ ಟಾರ್ಗೆಟ್ ಬಂದು ₹1 ಕಳ್ಕೊಂಡ್ರೆ ₹2 ಸಿಗುತ್ತೆ ಅಂತ. 1:2 ಅಂದ್ರೆ ಓಕೆನಾ. 1:2 ಆರಾಮಾಗಿ ಸಿಕ್ತು ನಮಗೆ. 1:2 ಅಲ್ಲೇ ನಾವು 102 ಪಾಯಿಂಟ್ಸ್ ತಗೊಂಡ್ಬಿಟ್ವಿ ನಿಫ್ಟಿಯಲ್ಲಿ. ಓಕೆನಾ. ನಿಮಗೆ ಯಾವ್ದು ರಿಲಯನ್ಸ್ ಬೇಕಂದ್ರೆ ರಿಲಯನ್ಸ್ ತಗೊಂಡು ಮನ್ನಪುರಂ ಇದೆ, ಮೊನ್ನೆ ಹೋಗ್ಲಿ. ಯಾವ್ದು ಸೆನ್ಸೆಕ್ಸ್ ತಗೊಳ್ಳೋಣ, ಸೆನ್ಸೆಕ್ಸ್ ಅಲ್ಲೂ ಗೊತ್ತಾಗುತ್ತೆ ಸೇಮ್ ಟು ಸೇಮ್. ಫ್ಯೂಚರ್ ಎಲ್ಲ ಇಲ್ಲ, ಫ್ಯೂಚರ್ ಇಲ್ಲ ಅಂತ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲ ಅಂದ್ರೆ ಮುಂದೆ ನಾಡಿದ್ದು ತೋರಿಸ್ಬೇಕು. ಇವತ್ತು ಫೋರ್ ಅನ್ನ and how I can again about box number 1 support. ಮುಂದೆ ಕಷ್ಟ ಆಗುತ್ತೆ ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಸ್ಟೈಲಿಗೆ ಹೋಗಿ ಎಕ್ಸ್ಟೆಂಟ್ ಸ್ಟ್ರೈಟ್ ಮತ್ತೆ ಲೆಫ್ಟ್ ಆನ್ ಮಾಡಿ ಹಿಂದಿಂದು ಗೊತ್ತಾಗುತ್ತೆ, ಮುಂದಿಂದು ಮುಂಚಿನ ಸಪೋರ್ಟ್ ಗೊತ್ತು, ಮುಂದಿನ ರೆಸಿಸ್ಟೆನ್ಸ್ ಗೊತ್ತು. ಅಂದ್ರೆ ಮತ್ತೆ ಇಲ್ಲ 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 ಮತ್ತೆ ಮೇಲೆ ಇದೆ ಮತ್ತೆ ಇಲ್ಲಿ ಬರ್ತೀನಿ. ಇನ್ನೂ ಇದಾಗಿಲ್ಲ ಹೇಳ್ತೀನಿ ಕರೆಕ್ಟಾಗಿ ಸೇಮಾ. ಏನೋ ಒಂದ್ಸಲ ಹಾಕ್ತೀನಿ ಇನ್ಸ್ಟಾ ಒಂದು ಕನ್ಫರ್ಮೇಶನ್ ತಗೋತೀವಿ. ಓಕೆ ನಮ್ ಫೇವರ್ ಬಂದಿದೆ. ನಮ್ ಫೇವರ್ ಇಲ್ಲ ಆಟ ತೋರಿಸಿದೆ ಆಯ್ತು ಬರ್ತೀವಿ. ಓಕೆ ನಮ್ ಫೇವರ್ ಎಲ್ಲ ಇದೆಯಾ? ಹೌದು ಇದೆ. ಇದು ಒಂದು ಇಲ್ಲ ಮಾರ್ಚ್ ಮಾಡಿದ್ವಿ. ಮತ್ತೆ ಮಹಾರಾಜನೇ ಬಂದಿದೆ. ಸ್ವಲ್ಪ ತಿಟ್ಟಡಿಕೆ ಹೊರತು ರಪರಪ ಅಂತ ನಿಮಗೆ ಬಂದಿದೆ. ಇದು ಪವರ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಸಪೋರ್ಟ್ ಹತ್ರನೇ ಮತ್ತೆ ಸಪೋರ್ಟ್ ಹತ್ರನೇ ಬಂದು ತಗೊಂಡಿರೋದು ರಿವರ್ಸಲ್. ಮತ್ತೆ ರೆಸಿಸ್ಟೆನ್ಸಿಗೆ ಬಂದು ಅದೇ ಎಷ್ಟು 14-5 ದಿನ ಬಂದಿದೆ. ಇಟ್ಸ್ ಟ್ರೇಡ್ ಮಾಡ್ತೀರಾ ಆಯ್ತಾ. ಇದು ಒಂದಿನ ಪ್ರಾಪರ್ ಆಗಿ ಹಾಕಲೇಬೇಕು ಸರ್. 2 ದಿನ 2-3 ದಿನ ಬಂದಿದೆ. ಕಂಟಿನ್ಯೂಸ್ ಅಂತ ಹೇಳಕ್ಕಾಗಲ್ಲ, ಕಂಟಿನ್ಯೂಸ್ 2 ದಿನ ಬಂದಿದೆ. ಒಂದಿನ ಗ್ಯಾಪ್ ಆಗಿದೆ ಅಷ್ಟೇ. ಇರ್ಲಿ ಗ್ಯಾಪ್ ಆಗಿ ಅಡ್ಡಿಲ್ಲ. ನಾವು ಪ್ಲಾನಿಂಗ್ ಹಾಕೊಂಡೋದ್ರೆ ಆರಾಮಾಗಿ ಮಾಡ್ಬೋದು. ಚಿಂತೆ ಇಲ್ದಾಗೆ ಆರಾಮಾಗಿ ಕುತ್ಕೊಂಡು ಮಾಡೋದು. ₹1 ಇಲ್ಲ ಅಯ್ಯೋ ಅವ್ರ ಚಾರ್ಜ್ ಮತ್ತೆ ಹಾಗೆ ನಾವೇ ಅನಾಲಿಸಿಸ್ ಮಾಡಿ ಮಾಡೋದು ಇರುತ್ತೆ. ಇಲ್ಲ ನಾವು ಇನ್ನೊಬ್ರದ್ದು ನೋಡಿ ಮಾಡಿ ಮಾಡೋದು ಹೆಂಗಿರುತ್ತೆ. ಇವಾಗ ಇನ್ನೊಬ್ರದ್ದು ನೋಡಿದ್ವಿ ಯಾವುದೋ ಒಂದು ವಿಡಿಯೋ ಚೆನ್ನಾಗಿದೆ, ಇವ್ರು ಚೆನ್ನಾಗಿ ಹೇಳ್ತಾರೆ ಅದಲ್ಲ. ನಿಮ್ಮ ಅನಾಲಿಸಿಸ್ ನಿಮಗಿರ್ಬೇಕು ಯಾವಾಗಲೂ, ಅದು ಇಂಪಾರ್ಟೆಂಟ್. ಆದ್ರೆ ವಿಡಿಯೋ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೆ.